strongly recommend Kamala. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಅಂತಂದರೆ ಬ್ಯುಸಿ ಲೈಫೇ, ಯಾರಿಗೂ ಸಮಯ ಅನ್ನೋದೇ ಇರೋದಿಲ್ಲ. ಈ ಬ್ಯುಸಿ ಲೈಫ್ನಲ್ಲಿ ಎಷ್ಟೋ ಜನ IT ಕಪಲ್ಸ್ಗಂತೂ ಮಂಡೇ ಟು ಫ್ರೈಡೇ ಅಂತಂದರೆ ನರಕದ ದಿನಗಳೇ. ಅವರು ತುಂಬ ಕನಸುಗಳು ಇಟ್ಕೊಂಡು ಮನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಅದನ್ನು ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂತಹ ಐಡಿಯಾಗಳಿಲ್ಲದೆ ಒದ್ದಾಡ್ತಿರುವಂಥ ಸಂದರ್ಭಗಳೇ ಜಾಸ್ತಿ. ಈ ಸಂದರ್ಭದಲ್ಲಿ ನನಗೆ ಒಂದು ಫೋನ್ ಕಾಲ್ ಬಂತು. ಸರ್, ಹೀಗೆ ನಾನು ಬಾಲಾಜಿ ಅಂತೇಳಿ ನಿಮ್ಮ ಕಸಿನ್ ಅವ್ರ ಫ್ರೆಂಡ್, ನಾನು ನಗರದಲ್ಲಿ ಒಂದು ಸೈಟ್ ಇದೆ, ಬನ್ನಿ ನೋಡೋದಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಹೋಗಿದ್ದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಕನಸುಗಳು ಇಟ್ಕೊಂಡಂತಹ ಫ್ಯಾಮಿಲಿ ಅವರು. ಆದರೆ ಜಾಗ ಅವ್ರಿಗೆ ಚಿಕ್ಕದಿದೆ ಅನ್ನುವಂಥ ಒಂದು ಫೀಲಿಂಗು. ಅರೌಂಡ್ 900 ಸ್ಕ್ವೇರ್ ಫೀಟ್ ಇದ್ದಂಥ ಜಾಗ ಸ್ವಲ್ಪ ಕ್ರಾಸ್ ಇತ್ತು. ಸರ್, ಇಲ್ಲಿ ನಮಗೆ ತುಂಬ ಆಸೆಗಳಿದೆ, ತುಂಬ ವಿಚಾರಗಳಿದೆ. ನಮಗೆ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಬೇಕು, ಒಂದು ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ಬೇಕಾಗುತ್ತೆ, ಲಿಫ್ಟ್ ಪ್ರೊವಿಷನ್ಸ್ ಬೇಕು, ಹೋಮ್ ಥಿಯೇಟ್ರ್ ಬೇಕು, ವರ್ಕ್ ಸ್ಪೇಸ್ ಬೇಕು. ತುಂಬ ಕನಸುಗಳು, ತುಂಬ ವಿಚಾರಗಳಿತ್ತು ಅವರಲ್ಲಿ. ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಅವರಲ್ಲಿ ಏನು ಕೊರಗು ಅಂದರೆ ಇದು ಸಣ್ಣ ಸೈಟು, ಈ ಸೈಟಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಫೀಲ್ ಕಾಡ್ತಾಯಿತ್ತು. ಅವಾಗ ನಾನು ಅವ್ರಿಗೆ ಹೇಳಿದ ಒಂದೇ ಮಾತು, ನನ್ನನ್ನು ಬಿಲೀವ್ ಮಾಡಿ ನಿಮಗೊಂದು ಉತ್ತಮವಾದ ಪ್ಲ್ಯಾನ್ ಕೊಡ್ತೀನಿ ಅಂತ ಹೇಳಿದೆ. ಅದರ ಫಲನೇ ಈ ಭೂಮಿ ನಿಲಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆಸೆ ಪಡೋದು ಹೆಚ್ಚು ಅಲ್ಲ. ಒಬ್ಬ ಉತ್ತಮವಾದವ್ರ ಜೊತೆಗೆ ಸಿಕ್ಕಿದ್ರೆ ಖಂಡಿತವಾಗಲೂ ಒಂದು ಉತ್ತಮವಾದ ಮನೆ ನಿಮ್ಮ ಕೈ ಸೇರುತ್ತೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಬನ್ನಿ ಈ ಮನೆ ಹತ್ರ ಒಂದು ಕಣ್ಣಾಗಿ ನೋಡೋಣ, ಅವರ ಕನಸುಗಳೆಲ್ಲ ನೆರವೇರಿದೆಯಾ ಅಂತ ಚೆಕ್ ಮಾಡೋಣ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ರಾಜೇಶ್, ಕಮಲಾರ್ಸ್ ಟೀಮ್ ಎಕ್ಸಿಕ್ಯೂಟಿವ್ ಟೀಮ್. ಓಕೆ, ನಾವು ಇವತ್ತು ನಿಮ್ಮನ್ನು ಕರ್ಕೊಂಬಂದಿರೋದು ಬಸವನಗುಡಿಯಲ್ಲಿ NR ಕಾಲೋನಿಯಲ್ಲಿರುವಂಥ 25/40 ನಿವೇಶನಕ್ಕೆ. ಇದರ ಮಾಲೀಕರಾದವರು ಬಾಲಾಜಿ ಆ್ಯಂಡ್ ಮೇಡಮ್ ಶ್ವೇತಾ ಅಂತ. ಬನ್ನಿ ಅವ್ರ ಬಗ್ಗೆ, ನಮ್ಮ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಹೇಗಿತ್ತು, ಅವ್ರ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿದೆಯಾ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ. ನಾವಿದ್ದಿದ್ದ ಏರಿಯಾಲ್ಲೇ ಹುಡುಕ್ತಾ ಇದ್ವಿ, ಜಾಗ ಹುಡುಕ್ತಾ ಇದ್ದಾಗ ಈ ಜಾಗ ಸಿಕ್ಕಿದಾಗ ನಮಗೆ ಬೇಕಂಗೆ ಕಟ್ಕೊಡೋ ಆರ್ಕಿಟೆಕ್ಟ್ನ ಭಾಳ ಹುಡ್ಕಿದ್ವಿ. ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಸೂಟ್ ಆಗೋದು ನಮ್ಮ ವರ್ಡ್ ಆಫ್ ಮೌತ್ ಆಗಲಿ, ಯಾಕೆಂದರೆ ಕಾನ್ಫಿಡೆನ್ಸ್ ಬರೋದೇ ನಮಗೆ ಗೊತ್ತಿರೋರು ಹೇಳಿ ಅವ್ರ ಕೆಲಸ ನಾವು ನೋಡಿದಾಗಲೇ. ಹಂಗೆ ನೋಡಿದಾಗ ನಮಗೆ ಪರಿಚಯ ಆಗಿತ್ತು ಚೇತನ್ ಅವರು. ಅವ್ರ ಆಫೀಸ್ಗೆ ಹೋಗಿ ಅವ್ರ ಹತ್ರ ಮೀಟ್ ಮಾಡಿ, ಅವ್ರು ಮುಂಚೆ ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಶುರು ಮಾಡಿದ್ವಿ. ಹೆಂಗೆ ಮುಂದುವರಿತು ಅಂದರೆ, ನಮಗೆ ಅವರು ನಮ್ಮನ್ನು ಎಂಗೇಜ್ ಮಾಡಿದ ವಿಧಾನ ಮತ್ತು ಅವ್ರು ನಮಗೆ ಕೊಡ್ತಿದ್ದ ಐಡಿಯಾಸು ನಮಗೆ ಸ್ವಲ್ಪ ತುಂಬಾ ಕಾನ್ಫಿಡೆನ್ಸ್ ಬಂತು, ಅವರೇ ಮಾಡ್ಬೋದು ಅಂತ. ಸೊ ಅವಾಗ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು, ಅವ್ರ ವಿಶೇಷತೆ ಏನು ಅಂದರೆ, ನಾವು ಹೇಳೋದನ್ನಲ್ಲದೆ ನಾವು ಈಗ ಪ್ರಸ್ತುತ ಮನೆಯಲ್ಲಿ ಹೆಂಗಿದ್ದೀವಿ, ಏನು ಚಾಲೆಂಜಸ್ ಇದೆ, ನಾವೇನು ಆಸ್ಪೈರ್ ಮಾಡ್ತಿದ್ವಿ, ನಮ್ಗೆ ಹೊಸ ಮನೆಯಲ್ಲಿ ಏನು ಬೇಕು ಅನ್ನೋದನ್ನು ಅವರೇ ಸ್ವತಃ ತಿಳ್ಕೊಳ್ಳೋದಕ್ಕೆ ಭಾಳ ಸರಿ ನಮ್ಮ ಮನೆ ಭೇಟಿ ಮಾಡಿದ್ರು. ನಮ್ಮಲ್ಲಿ ಒಂದಾಗಿ ಅವರು ಮನೇಲಿ ಟೈಮ್ ಸ್ಪೆಂಡ್ ಮಾಡಿ 1 or 2 hours ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ತೊಂದರೆಗಳಿದೆ ಪ್ರಸ್ತುತ ಮನೆಯಲ್ಲಿ ಅದನ್ನೆಲ್ಲ ನಿವಾರಣೆ ಆಗೋದಕ್ಕೆ ಅವರು ಪ್ಲ್ಯಾನಲ್ಲಿ ಮಾಡಿಕೊಂಡು ಅವರೇ ನಮಗೆ ಸಜೆಷನ್ ಕೊಟ್ಟರು. ಸರ್, ಈ ಥರ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಮನೆಯಲ್ಲಿ ಈ ಥರ ಕನ್ಸ್ಟ್ರೈಂಡ್ ಆಗಿದ್ದೀರಾ, ಇದನ್ನು ಈ ಪ್ಲ್ಯಾನಲ್ಲಿ ಹಿಂಗೆ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಅಂತ ನಮಗೆ ಒಂದು ಐಡಿಯಾ ಕೊಟ್ಟರು. ಅದು ನಮಗೆ ಭಾಳ ಇಷ್ಟ ಆಯಿತು. ಅವ್ರ ವೇ ಆಫ್ ಥಿಂಕಿಂಗ್, ಅವರೇ ಮನೇಲಿ ಇರೋ ಥರ ಥಿಂಕ್ ಮಾಡಿ ಅವರು ಮನೆ ಡಿಸೈನ್ ಮಾಡಿಕೊಟ್ಟಿದ್ದು ನಮಗೆ ಬಹಳನೇ ಉಪಯೋಗ ಆಯಿತು. ಸೊ ಸರ್ವೇ ಸಾಧಾರಣ ಪ್ರತಿ ಕನ್ಸ್ಟ್ರಕ್ಷನಲ್ಲೂ ರಿಕ್ವೈರ್ಮೆಂಟ್ಸ್ ಒಂದಿರುತ್ತೆ, ಅಲ್ಲಿ ಆ್ಯಕ್ಚುಲ್ ಆಗಿ ಮಾಡೋದೇ ಬೇರೆ ಇರುತ್ತೆ. ನಮ್ಮಲ್ಲಿ ರಿಕ್ವೈರ್ಮೆಂಟು ಆಕ್ಸೆಸ್ ರೋಡ್ ಚಿಕ್ಕದಿತ್ತು, ಅದರಿಂದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆಗಲಿ ಅವೆಲ್ಲ ಭಾಳನೇ ಕಷ್ಟ ಇತ್ತು. ಆ ಕನ್ಸ್ಟೆಂಟ್ಸ್ನ ಅವರು ಭಾಳ ಈಸಿಯಾಗಿ ಮ್ಯಾನೇಜ್ ಮಾಡಿಕೊಂಡ್ರು. ಪ್ರಾಬ್ಲಮ್ ಏನಂದರೆ, ನಾನು ನನ್ನ ವೈಫ್ ಇಬ್ಬರು ವರ್ಕಿಂಗ್, ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಮುಂದೆ ನಿಂತು ಅವರು ಹೆಂಗೆ ಮಾಡಿಸ್ಬೇಕು ಅನ್ನೋದು ಏನು ನಮಗೆ ಆಗ್ತಿರ್ಲಿಲ್ಲ. ಸೊ A to Z ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟಾಗಿ ನಮ್ಮ ರಾಜೇಶ್ ಅವರು ತಗೊಂಡ್ರು. ರೈಟ್ ಫ್ರಮ್ ಸೈಟ್ ಎಕ್ಸ್ಕವೇಷನಿಂದ ಹಿಡಿದು, ಅದರಿಂದ ಅಕ್ಕಪಕ್ಕ ಇಲ್ಲೆಲ್ಲ ಹಳೆ ಮನೆಗಳೇ ಇರೋದು, ಅದರದ್ದೆಲ್ಲ ಡ್ಯಾಮೇಜ್ ಆಗದೆ, ಅಕ್ಕಪಕ್ಕ ಅವ್ರದ್ದು ಕೋಆಪ್ರೇಷನ್ ಇಲ್ಲ, ಅದನ್ನೆಲ್ಲ ಅವರೇ ಮ್ಯಾನೇಜ್ ಮಾಡಿದ್ದಾರೆ. ನಮ್ಮನ್ನು ಯಾವುದಕ್ಕೂ ಕರೆಸ್ತಾ ಇರಲಿಲ್ಲ. ರಾಜೇಶ್ ಅವರೇ ಮುಂದೆ ನಿಂತು ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿಸ್ಬಿಟ್ಟು ರೈಟ್ ಫ್ರಮ್ ದಿ ಎಕ್ಸ್ಕವೇಷನ್ ಅವರೆಲ್ಲ ನೀಟಾಗಿ ಮಾಡಿಕೊಟ್ರು. ಚಾಲೆಂಜಸ್ಸಲ್ಲಿ ಬಂದಾಗ ಮನೇಲಿ ರಿಕ್ವೈರ್ಮೆಂಟ್ಸ್ ಹೋಗ್ತಾ ಬಂತು. ಕೆಳಗಿನ ಫ್ಲೋರಲ್ಲೇ
ಹಾಲು, ದೇವ್ರ ಮನೆ, ಕಿಚನ್ನು, ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಯವರು ಒಂದು ರೂಮ್ ಬೇಕೇ ಬೇಕು ಅಂತ ಬಹಳ ಆಸೆ ಪಟ್ಟಿದ್ರು. ಬಟ್ ಚೇತನ್ ಅವ್ರು ಬಂದು ಹೇಳಿದ್ರು ಅಲ್ಲೂ ಒಂದು ರೂಮ್ ಹಾಕಿದ್ರೆ ಮತ್ತೆ ಎಲ್ಲ ಅದೇ ಥರ ಕನ್ಸ್ಟೆಂಟ್ ಆಗುತ್ತೆ, ನಿಮಗೆ ಈಗಿರೋ ಮನೆಗೂ ಹೊಸ ಮನೆಗೂ ಹೋಗೋ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ಮನೇಲಿ ಒಪ್ತಾನೆ ಇಲ್ಲ, ನಾನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತ. ಚೇತನ್ ಅವರು, ರಾಜೇಶ್ ಅವರು ಖುದ್ದಾಗಿ ಮತ್ತೆ ಮನೆಗೆ ಬಂದು ನಮ್ಮ ತಂದೆ ತಾಯಿಯವ್ರಿಗೆ ಅರ್ಥ ಆಗಂಗೆ ಭಾಳ ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ಕೈಲಿ ಆಗ್ದಿರೋದು ಅವರು ಅಪ್ರೂವಲ್ ತೊಗೊಂಡ್ರು ನಮ್ಮ ತಂದೆ ತಾಯಿ ಕೈಯಲ್ಲಿ. ಹೆಂಗಿದ್ರು ಲಿಫ್ಟ್ ಆಗ್ತಾ ಇದ್ದೀವಿ, ನಿಮಗೆ ತೊಂದರೆ ಆಗಲ್ಲ ಅಂತ ಹೇಳಿ ಕೆಳಗೆ ಹಾಲು, ಕಿಚನ್ನು, ದೇವ್ರ ಮನೆ ವಿಶಾಲವಾಗಿ ಬರೋ ಥರ ಮಾಡಿಕೊಟ್ಟು ಒಂದೊಂದು ಫ್ಲೋರ್ಗೆ ಒಬ್ಬೊಬ್ಬರಿಗೆ ಭಾಳ ದೊಡ್ಡ ರೂಮ್ಸ್ ಆಗಲಿ, ಲಿವಿಂಗ್ ಸ್ಪೇಸಸ್ ಆಗಲಿ, ವೆಂಟಿಲೇಷನ್ ಆಗಲಿ, A to Z ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ವಾಸ್ತು ಸಮೇತ ನಮಗೆ ಸೂಪರಾಗಿ ಪ್ಲ್ಯಾನ್ ಮಾಡಿ ಕೊಟ್ಟರು. ಅದರಿಂದ ನಮಗೆ ಭಾಳ ಖುಷಿ. ಓವರ್ ಆಲ್ ಪ್ಲ್ಯಾನ್ ಫ್ಯೂಚರ್ ಪ್ರೂಫ್ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು 20-25 ವರ್ಷ ಏನಕ್ಕೂ ಯೋಚನೆ ಆಗಲಿ, ಎನ್ಹ್ಯಾನ್ಸ್ಮೆಂಟ್ ಆಗಲಿ ಇದಿರೋ ಥರ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ನಾವು ಬೇರೆಯವ್ರಿಗೆ ಹೋಗದೆ, ಯಾಕೆಂದರೆ ಅವರು ಸಿವಿಲ್ ಮಾಡಿದ್ರಿಂದ ಇಂಟೀರಿಯರ್ಸ್ ಅವರೇ ನಮಗೆ ಪ್ಲ್ಯಾನ್ ಕೊಟ್ಟರು. ಭಾಳ ಇಷ್ಟ ಆಯಿತು. ಅವ್ರಿಗೆ A to Z ಕಂಪ್ಲೀಟ್ ಕೊಟ್ಟು ಅವ್ರು ನಮಗೆ ಫೈನಲ್ ಆಗಿ ಗೃಹಪ್ರವೇಶ ದಿನ ಬೀಗದ ಕೈ ನಮ್ಮ ಹ್ಯಾಂಡ್ ಓವರ್ ಮಾಡೋ ರೀತಿಯಲ್ಲಿ ಅವರು A to Z ಎಕ್ಸಿಕ್ಯೂಟ್ ಮಾಡಿಕೊಟ್ರು. ತುಂಬ ಪ್ರೊಫೆಷ್ನಲ್ ಆಗಿ ಜರ್ನಿ ಮುಂದುವರಿತು. ದೇ ಆರ್ ವೆರಿ ರಿಲಯಬಲ್. ಸೊ ನಮಗೆ ಈ ತರ ಡಿಸೈನ್ ಬೇಡ, ನಾವು ಈ ಆಸಚ್ ಟ್ರೆಂಡಿಂಗ್ ರೀಲ್ಸ್ ಎಲ್ಲ ನೋಡ್ಬಿಟ್ಟು ಆ ಡಿಸೈನ್ಸ್ ಫಾರ್ವರ್ಡ್ ಮಾಡಿದ್ರೆ ಅದಕ್ಕೆ ಅಳವಡಿಸಿ ನಮ್ಮ ಇಂಟೀರಿಯರ್ ಡಿಸೈನ್ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ರು ಕಮಲಾಕ್ಸ್ ಅವರು. ಸೊ ಮನೆ ಇಂಟೀರಿಯರ್ಸ್ ಹೇಳ್ಬೇಕಾದ್ರೆ ಫಸ್ಟ್ ಕಿಚನ್ ಹೇಳ್ತೀನಿ. ಸೊ ಕಿಚನ್ ಅಲ್ಲಿ ನಾವು ಅಡುಗೆ ಮಾಡೋಷ್ಟು ಸ್ಟ್ರೆಸ್ ಫ್ರೀ ಇರಬೇಕು ಅಂತ ಅದಕ್ಕೆ ಏನು ಅನುಕೂಲ ಬೇಕೋ ಅದಷ್ಟು ಮಾಡ್ಕೊಟ್ಟಿದ್ದಾರೆ. ವೆದ್ ಬಿ ಕಿಚನ್ ಕ್ಯಾಬಿನೆಟ್ಸ್, ಟೇಬಲ್ ಟಾಪ್, ಅದ್ರ ಮೇಲೆ ಗ್ರಾನೈಟು, ಎವ್ರಿಥಿಂಗ್ ವೆರಿ ವೆರಿ ಸ್ಪೆಸಿಫಿಕ್ ಆಗಿ ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ದೆನ್ ಕಮಿಂಗ್ ಟು ಪೂಜಾ ರೂಮ್. ಸೊ ಪೂಜಾ ರೂಮು ನಂಗೆ ತುಂಬಾ ಕ್ಲಟರ್ ಫ್ರೀ ಇರಬೇಕಿತ್ತು ಅಂಡ್ ಪಕ್ಕ ವಾಸ್ತು ಪ್ರಕಾರ ನನಗಿರ್ಬೇಕಿತ್ತು. ದಟ್ ವಾಸ್ ಮೈ ಫಸ್ಟ್ ರಿಕ್ವೈರ್ಮೆಂಟ್. ಸೊ ಅದನ್ನ ಅಡ್ರೆಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ. ದ ಕೋಬ್ರಾ ಆನ್ ಟಾಪ್ ಆಫ್ ಪೂಜಾ ರೂಮ್ ತುಂಬಾ ಅಟ್ರಾಕ್ಟಿವ್ ಇದೆ, ಪ್ಲಸ್ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅಂಡ್ ಲಿವಿಂಗ್ ಏರಿಯಾ ಇಸ್ ಸ್ಪೇಷಿಯಸ್ ಆಗಿದೆ. ಅಂಡ್ ಸೊ ನಮಗೆ 2 ಮಾಸ್ಟರ್ ಬೆಡ್ರೂಮ್ ರಿಕ್ವೈರ್ಮೆಂಟ್ ಇತ್ತು, 1 ಕಿಡ್ಸ್ ರೂಮ್, 1 ಗೆಸ್ಟ್ ರೂಮ್, ಅಂಡ್ ವರ್ಕ್ ಏರಿಯಾ, ಸ್ಟಡಿ ಏರಿಯಾ, ಅಂಡ್ ಮಲ್ಟಿ ಹೋಮ್ ಥಿಯೇಟರ್, ಮಲ್ಟಿ ಆಕ್ಟಿವಿಟಿ ರೂಮ್ ಅಂತ ಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಆಗಿ ನಿರ್ವಹಿಸಿದ್ರು. ಸೊ ವರ್ಕ್ ಏರಿಯಲ್ಲಿ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕಾಗಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಇಂಟೀರಿಯರ್ಸ್, ವಿತ್ ದ ಕಂಫರ್ಟ್. ಐ ಆಮ್ ವೆರಿ ಹ್ಯಾಪಿ. ಈ ಫ್ಲೋರಲ್ಲಿ ಮಲ್ಟಿಪರ್ಪಸ್ ಆಕ್ಟಿವಿಟಿ ಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ, ಮತ್ತು ಅದು ಬೋತ್ ಯೋಗ ಎಕ್ಸಸೈಸ್ ಆ್ಯಂಡ್ ಆಲ್ಸೋ ಹೋಮ್ ಥಿಯೇಟರ್ ಅಂತ ನಾವು ಪ್ಲ್ಯಾನ್ ಮಾಡಿ ಅವ್ರು ನಮಗೆ ಇನ್ನೊಂದು ಸ್ಪೆಸಿಫಿಕ್ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮೋಸ್ಟ್ ಯೂಸ್ಡ್ ಸ್ಪೇಸ್. ಬೆಳಗ್ಗೆ ಯೋಗದಿಂದ ಹಿಡಿದು ಮತ್ತು ವೀಕೆಂಡ್ಸ್ ಆಗಲಿ ಈವ್ನಿಂಗ್ಸ್ ಆಗಲಿ ನಾವಿಲ್ಲಿ ಆ್ಯಸ್ ಅ ಫ್ಯಾಮಿಲಿ ಬಂದು ಹೋಮ್ ಥಿಯೇಟರಲ್ಲಿ ನಾವು ರಿಲ್ಯಾಕ್ಸ್ ಆಗ್ತೀವಿ. ಸೊ ದಿಸ್ ಇಸ್ ವೆರಿ ಗುಡ್ ರಿಲ್ಯಾಕ್ಸೇಷನ್ ಸ್ಪೇಸ್ ಫಾರ್ ಅಸ್. ಸೊ ಇದೆಲ್ಲದಕ್ಕೂ ಮಿಂಚಿ ನಮಗೆ ಇನ್ನೊಂದು ಎಕ್ಸ್ಪ್ಲಿಸಿಟ್ ಆಗಿ ನಾವು ನಮ್ಮ ಫ್ರೆಂಡ್ಸು ಸೇರಬೇಕು ಅಂದರೆ ನಮಗೊಂದು ರಿಲ್ಯಾಕ್ಸೇಷನ್ ಸ್ಪೇಸ್ ಅಂತ ಕೇಳಿದ್ವಿ ಚೇತನ್ ಅವರಿಗೆ. ಸೊ ಟೆರೇಸಲ್ಲಿ ನಮಗೆ ಅಂತ ಒಂದು ಸ್ಮಾಲ್ ಸೋಷಲೈಸಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ಸ್ ಆಗಲಿ ನಮ್ಮ ಇರೋ ಜಾಗದಲ್ಲಿ ನಮಗೆ ಮ್ಯಾಚ್ ಆಗೋ ಥರ ಫೆಸಿಲಿಟೀಸು ಆಗಲಿ, ನಮ್ಮ ರಿಕ್ವೈರ್ಮೆಂಟ್ಸ್ ಆಗಲಿ ಅಡ್ರೆಸ್ ಮಾಡಿಕೊಟ್ಟಿದ್ದಕ್ಕೆ ಚೇತನ್ ಮತ್ತು ರಾಜೇಶ್ ಅವ್ರಿಗೆ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಪೋರ್ಟ್ ಇಲ್ದಿರ ನಾವು ಇದೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಪ್ರೋತ್ಸಾಹ, ನಿಮ್ಮ ರಿಕ್ವೈರ್ಮೆಂಟ್ ಅದನ್ನು ಫುಲ್ಫಿಲ್ ಮಾಡೋದೇ ನಮ್ಮ ಕೆಲಸ. ಕಸ್ಟಮರ್ ಶುಡ್ ಬಿ ಎಂಡ್ ಆಫ್ ದಿ ಡೇ, ಕಸ್ಟಮರ್ ಹ್ಯಾಸ್ ಟು ಬಿ ಹ್ಯಾಪಿ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಗ್ಯಾರಂಟೆಡ್. ನಾವು ಮುಂಚೆನೇ ಹೇಳ್ದಂಗೆ. So he reads the customers very well and they suggest what is best for us. So that's the good thing of Rajesh and Chetan. ಸೊ ಪ್ರತಿಯೊಬ್ಬರಿಗೂ ಕಮಲಾ ಆರ್ಟ್ಸ್ ಡೆಫಿನೆಟ್ಲಿ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಅವರ್ ರಿಲೇಶನ್ಶಿಪ್ ಇಸ್ ನಾಟ್ ಜಸ್ಟ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಹೌಸ್, ಇಟ್ ಇಸ್ ಗಾನ್ ಬಿಯಾಂಡ್ ದಟ್. So I have always been a huge fan of aesthetic corners, and if anything aesthetic I absolutely love. And this house, every corner has been built aesthetically, be it the colors, the layout, everything has been very 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 well done. And my study room, my room, every floor, every corner is a perfect photographic place of our house. And I would like to thank Chetan uncle and Rajesh uncle for having this house. Thank you. This house, when I was in our old house, I did not expect to come to this house. So when I came to this house, I felt like it was a dream come true. That good this house was. So every place, every floor was like a dream. Thank you Chetan uncle and Rajesh uncle for this house.
ಸ್ಟ್ರಾಂಗ್ಲಿ ರೆಕಮೆಂಡ್ ಕಮಲಾ ಆರ್ಟ್ಸ್. ನಿಮ್ಮ ಮನೆಯವ್ರ ಥರನೇ ಇದ್ದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿಕೊಂಡು ಒಬ್ಬ ವೆಂಡರ್ ಥರ ಅಲ್ಲದೆ ನಿಮ್ಮ ಫ್ರೆಂಡ್ ಥರ ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ. ವಿ ಸ್ಟ್ರಾಂಗ್ಲಿ ರೆಕಮೆಂಡ್ ಕಮಲಾ ಆರ್ಟ್ಸ್.